Hello everyone, welcome to our YouTube channel Science Patashala. ಡಿಯರ್ ಸಿಟಿಇಟಿ 2026 ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಇದು ಪಾರ್ಟ್ 11 ದ ವರ್ಲ್ಡ್ ಆಫ್ ದ ಲಿವಿಂಗ್ ಟಾಪಿಕ್ನ ಲಾಸ್ಟ್ ಅಂಡ್ ಫೈನಲ್ ಸೆಷನ್. ಇಂದಿನ ವಿಡಿಯೋದಲ್ಲಿ ಈ ಟಾಪಿಕ್ನ ರಿಮೈನಿಂಗ್ ಪ್ರೀವಿಯಸ್ ಇಯರ್ MCQs ಅನ್ನು ಕಾನ್ಸೆಪ್ಟ್ಸ್ ವೈಸ್ ಕ್ಲಾರಿಟಿ ಬರೋ ಹಾಗೆ ಎಕ್ಸ್ಪ್ಲೇನ್ ಮಾಡಿ ಸಾಲ್ವ್ ಮಾಡ್ತೀವಿ. ಸೊ ಸಿಟಿಇಟಿ ಪೇಪರ್ 2 ನಲ್ಲಿ ಯಾವ ಕ್ವಶನ್ಸ್ ರಿಪೀಟೆಡ್ಲಿ ಕೇಳ್ತಾರೆ, ಎಕ್ಸಾಮಿನರ್ ಕ್ವಶನ್ ಕೇಳೋ ಲಾಜಿಕ್ ಏನು ಮತ್ತು ಆಪ್ಷನ್ಸ್ ಎಲಿಮಿನೇಟ್ ಮಾಡುವ ಸ್ಮಾರ್ಟ್ ಮೆಥಡ್ಸ್ ಇವೆಲ್ಲವನ್ನು ಈಸಿ ಲ್ಯಾಂಗ್ವೇಜ್ ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಪಾರ್ಟ್ 11 ಜೊತೆ 2011 ಟು 2024 ವರೆಗಿನ ದ ವರ್ಲ್ಡ್ ಆಫ್ ದ ಲಿವಿಂಗ್ ಟಾಪಿಕ್ನ ಕಂಪ್ಲೀಟ್ PYQ ಕವರೇಜ್ ಮುಗಿತದೆ. ಸೊ ಕಮಿಂಗ್ ಅಪ್ ನೆಕ್ಸ್ಟ್ ಕ್ಲಾಸಿಂದ ನಾವು ಸ್ಟಾರ್ಟ್ ಮಾಡೋದು ನ್ಯೂ ಟಾಪಿಕ್, ದಟ್ ಇಸ್ ಮೂವಿಂಗ್ ಥಿಂಗ್ಸ್, ಪೀಪಲ್ ಅಂಡ್ ಐಡಿಯಾಸ್. ಅಗೇನ್ ಎಕ್ಸಾಮ್ ಫೋಕಸ್ಡ್ ಅಂಡ್ PYQ ಓರಿಯೆಂಟೆಡ್. ಸೊ ಸಿಟಿಇಟಿ ಸೈನ್ಸ್ ಸ್ಟ್ರಾಂಗ್ ಆಗಬೇಕು ಅಂದರೆ PYQs ಪ್ರಾಕ್ಟೀಸ್ ಅನ್ಅವಾಯ್ಡೇಬಲ್. ಸೊ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಅಂಡ್ ಶೇರ್ ಮಾಡಿ. ಸೊ ನ್ಯೂ ಟಾಪಿಕ್ ಸ್ಟಾರ್ಟ್ ಮಿಸ್ ಆಗಬಾರ್ದಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಮೂವ್ ಅಹೆಡ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ. Let us start today's session. The first question, identify the open-ended question from among the following. ಸೊ ಈ ಪ್ರಶ್ನೆ ಸಿಟಿಇಟಿ ಆಗಸ್ಟ್ 2023 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ವೈ ಕ್ಯಾನ್ ಹ್ಯೂಮನ್ಸ್ ನಾಟ್ ಡೈಜೆಸ್ಟ್ ಸೆಲ್ಯುಲೋಸ್. ಆಪ್ಷನ್ ಬಿ, ವಾಟ್ ಈಸ್ ಸೆಲ್ಯುಲೋಸ್ ಮೇಡ್ ಅಪ್ ಆಫ್. ಆಪ್ಷನ್ ಸಿ, ವಾಟ್ ವುಡ್ ಹ್ಯಾಪನ್ ಇಫ್ ಹ್ಯೂಮನ್ಸ್ ಕುಡ್ ಡೈಜೆಸ್ಟ್ ಸೆಲ್ಯುಲೋಸ್. ಆಪ್ಷನ್ ಡಿ, ನೇಮ್ ಎನಿ 5 ಆರ್ಗಾನಿಸಮ್ಸ್ ದಟ್ ಕ್ಯಾನ್ ಡೈಜೆಸ್ಟ್ ಸೆಲ್ಯುಲೋಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಟ್ ವುಡ್ ಹ್ಯಾಪನ್ ಇಫ್ ಹ್ಯೂಮನ್ಸ್ ಕುಡ್ ಡೈಜೆಸ್ಟ್ ಸೆಲ್ಯುಲೋಸ್. ದಟ್ ಈಸ್ option C is the correct answer. Why option C is the correct answer? So this is an open-ended question because it has many possible answers and encourages thinking, imagination and explanation. So ಇದಕ್ಕೆ ಸಿಂಗಲ್ ಕರೆಕ್ಟ್ ಆನ್ಸರ್ ಇಲ್ಲ. ಸೊ ಸ್ಟೂಡೆಂಟ್ಸ್ ಇಮ್ಯಾಜಿನ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿ ರೀಸನ್ ಕೊಡಬಹುದು. ಸೊ ಓಪನ್ ಥಿಂಕಿಂಗ್ ಪ್ರಮೋಟ್ ಮಾಡುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ವಾಟ್ ವುಡ್ ಹ್ಯಾಪನ್ ಇಫ್ ಹ್ಯೂಮನ್ಸ್ ಕುಡ್ ಡೈಜೆಸ್ಟ್ cellulose. So why other options are wrong here? Option A wrong. So this is a why based factual question. So one clear scientific reason ide, open ended alla. So option B wrong. So this asks for a fixed fact, that is cellulose composition. So textbook answer iruva question idu. So hagagi option B wrong. So option D wrong. So this is a list based question. So specific correct answers iddu open ended alla. So hagagi ee prashnege sariyada uttara option C. Option C is the correct answer. Next question, identify the set of micronutrients, that is the nutrients required by plants in small quantities. So ಈ ಪ್ರಶ್ನೆ ಸಿಟಿಇಟಿ ಜನವರಿ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಾಪರ್, ಫಾಸ್ಫರಸ್, ಕ್ಯಾಲ್ಸಿಯಂ. ಆಪ್ಷನ್ ಬಿ ಸಲ್ಫರ್, ಅಲ್ಯೂಮಿನಿಯಂ, ಕ್ಲೋರಿನ್. ಆಪ್ಷನ್ ಸಿ ಜಿಂಕ್, ಐರನ್, ಮ್ಯಾಂಗನೀಸ್. ಆಪ್ಷನ್ ಡಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕಾಪರ್. So micronutrients are the nutrients that is required by plants in very small quantities, but they are essential for proper growth and metabolism. So ಇಲ್ಲಿ zinc, iron ಮತ್ತು manganese. So all are classic plant micronutrients needed in trace amounts for enzyme activity, chlorophyll formation and growth regulation. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಜಿಂಕ್, ಐರನ್, ಮ್ಯಾಂಗನೀಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ದೇ ಆರ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಸೊ ಪ್ಲಾಂಟ್ಸ್ ನೀಡ್ ದೆಮ್ ಇನ್ ಲಾರ್ಜ್ ಕ್ವಾಂಟಿಟಿ, ನಾಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ಆಪ್ಷನ್ ಬಿ ರಾಂಗ್. ಸಲ್ಫರ್ ಇಸ್ ಅ macronutrient and aluminum is not an essential nutrient. So this set it is incorrect. So option D wrong. So potassium and magnesium they are macronutrients. Only copper is micronutrient. Complete set alla. So hagagi ee prashnege sariyada uttara option C. Option C is the correct answer. Next question, find the set that correctly matches the plants in column A with the mode of asexual reproduction which they exhibit. ಸೊ ಈ ಪ್ರಶ್ನೆ ಸಿಟಿಇಟಿ ಜನವರಿ 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಕಾಲಮ್ ಎ ವಿ ಹ್ಯಾವ್ ರೋಸ್,
In column B we have budding. In column A we have yeast. In column B we have spore formation. In column A we have ferns. In column B we have fragmentation. In column A we have spirogyra. In column B we have pollination and vegetative propagation. So options ಈ ರೀತಿ ಇದಾವೆ. So ಇಲ್ಲಿ for example rose. So rose, what happens here? Rose, it is just doing what is that? Vegetative propagation. So rose stem cuttings ಮೂಲಕ new plants grow ಆಗುತ್ತದೆ. So this is vegetative propagation. So A, it is better matching. What is that? A, it is better matching 5. Okay. So next yeast. So yeast, it is better matching budding here. Okay. So yeast, it is better matching. What is that? It is better matching budding. So ಇಲ್ಲಿ yeast small bud form ಮಾಡಿ asexual reproduction by budding ಮಾಡುತ್ತದೆ. So ಹಾಗಾಗಿ ಇಲ್ಲಿ yeast, it is better matching budding. So ferns, it is better matching spore formation. Okay, that is C, that is 2 here. Okay, so ferns spore produce ಮಾಡಿ reproduce ಆಗುತ್ತದೆ. Okay, so the next is spirogyra. So spirogyra, it is better matching fragmentation. So spirogyra breaks into fragments. Each fragment grows into a new organism. So ಹಾಗಾಗಿ ಇಲ್ಲಿ D spirogyra, it is better matching here 3. Okay, so ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is A5, B1, C2, D3. Okay, so why other options are wrong here? Option A wrong. So pollination is sexual reproduction. Rose asexual mode vegetative propagation ಆಗಿದೆ. So option B wrong. So yeast does not reproduce by fragmentation. It reproduces by budding. So mismatch. So option C wrong. So ferns budding ಮೂಲಕ reproduce ಆಗುವುದಿಲ್ಲ. So they reproduce by spores. So it is incorrect. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Next question, seed dispersal may be said to help the plants in all the following except. So ಈ ಪ್ರಶ್ನೆ CTET January 2024 ನಲ್ಲಿ ಕೇಳಿದ್ದಾರೆ. So options ಈ ರೀತಿ ಇದೆ. Option A, avoid competition for sunlight, water and minerals. Option B, invade new habitats. Option C, produce new varieties. Option D, overcrowding. So seed dispersal helps plants spread away from the parent plant. So it actually prevents overcrowding, not causes it. So seed dispersal ಮೂಲಕ seeds ದೂರಕ್ಕೆ ಹೋಗುತ್ತದೆ. So ಇದರಿಂದ plants ಒಟ್ಟಿಗೆ crowd ಆಗುವುದಿಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is overcrowding. So why other options are wrong here? Option A wrong. So seed dispersal reduces competition for sunlight, water and minerals. So plants spread ಆಗಿದ್ರೆ resources share ಕಡಿಮೆ ಆಗುತ್ತದೆ. So ಹಾಗಾಗಿ A option it is wrong. So option B wrong. So seed dispersal helps plant reach new habitats. ಹೊಸ ಏರಿಯಾಸ್ಗೆ ಸ್ಪ್ರೆಡ್ ಆಗಲು ಸೀಡ್ಸ್ ಹೆಲ್ಪ್ ಮಾಡುತ್ತವೆ. ಸೊ ಆಪ್ಷನ್ ಬಿ ಇಟ್ ಈಸ್ ರಾಂಗ್. ಸೊ ಆಪ್ಷನ್ ಸಿ ದಟ್ ಈಸ್ ಇಟ್ ಈಸ್ ರಾಂಗ್. ಸೊ ಡಿಸ್ಪರ್ಸಲ್ indirectly helps variation and survival. ಸೊ ನ್ಯೂ ಎನ್ವಿರಾನ್ಮೆಂಟ್ಸ್ ನಲ್ಲಿ ಗ್ರೋ ಆಗಿ ಅಡಾಪ್ಟೇಷನ್ ಸಾಧ್ಯವಾಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಓವರ್ ಕ್ರೌಡಿಂಗ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following is a set of animals in which all show external fertilization? So ಈ ಪ್ರಶ್ನೆ CTET January 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಲಿಸರ್ಡ್ಸ್, ಬಟರ್ಫ್ಲೈಸ್, ಫ್ರಾಗ್ಸ್. ಆಪ್ಷನ್ ಬಿ ಬಟರ್ಫ್ಲೈಸ್, ಫ್ರಾಗ್ಸ್, ಫಿಶ್. ಆಪ್ಷನ್ ಸಿ ಫ್ರಾಗ್ಸ್, ಫಿಶ್, ಸ್ಟಾರ್ ಫಿಶ್. ಆಪ್ಷನ್ ಡಿ ಹೆನ್ಸ್, ಲಿಸರ್ಡ್ಸ್, ಬಟರ್ಫ್ಲೈಸ್. So external fertilization means fusion of male and female gametes. Okay, so it is a fusion of male and female gametes. Okay, so this happens outside the body, usually in water. So frogs, fish ಮತ್ತು starfish all releases egg and sperm into the water. ಸೊ ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಆಗಿರುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಫ್ರಾಗ್ಸ್,
fish, starfish. So why other options are wrong here? Option A wrong. So lizards and butterflies show internal fertilization. Only frogs external. So set it is incorrect. Option A it is wrong. So option B wrong. So butterflies internal fertilization ಮಾಡುತ್ತವೆ. So frogs and fish external ಆದರೆ butterfly not. So wrong set. So option D wrong. Hence lizards and butterflies all show internal fertilization. So this option it is totally incorrect. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, read the statements given below and choose the correct option. So ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. So assertion A, the rate of breathing in aquatic animals is slower than land animals. Reason are, presence of large amounts of dissolved oxygen affects the rate of breathing of aquatic animals. So options ಈ ರೀತಿ ಇದೆ. Option A, both A and R are true and R is the correct explanation of A. Option B, both A and R are true but R is not correct explanation of A. Option C, A is true but R is false. Option D, both A and R are false. So assertion A, so it is false because aquatic animals breathe faster than land animals, not slower. ಸೊ ವಾಟರ್ನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕ್ವಾಂಟಿಟಿ ಕಡಿಮೆ ಇರುವುದರಿಂದ ಫಿಶ್ ಮತ್ತು ಅದರ್ ಅಕ್ವಾಟಿಕ್ ಅನಿಮಲ್ಸ್ ಮೋರ್ ರ್ಯಾಪಿಡ್ ಬ್ರೀದಿಂಗ್ ಮಾಡಬೇಕಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ಅಸರ್ಷನ್ ಎ ಇಟ್ ಈಸ್ ರಾಂಗ್, ದಟ್ ಈಸ್ ಫಾಲ್ಸ್. ಸೊ ರೀಸನ್ ಆರ್ ಈಸ್ ಆಲ್ಸೋ ಫಾಲ್ಸ್ ಬಿಕಾಸ್ ವಾಟರ್ ಡಸ್ ನಾಟ್ ಕಂಟೈನ್ ಲಾರ್ಜ್ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಆಕ್ಚುಲಿ ವಾಟರ್ ಕಂಟೈನ್ಸ್ ಮಚ್ ಲೆಸ್ ಆಕ್ಸಿಜನ್ ಕಂಪೇರ್ಡ್ ಟು ಏರ್. ಸೊ ಅಕ್ವಾಟಿಕ್ ಅನಿಮಲ್ಸ್ ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತದೆ. ಸೊ ಹಾಗಾಗಿ ರೀಸನ್ ಆರ್ ಕೂಡ ಇಟ್ ಈಸ್ ಫಾಲ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಬೋತ್ ಎ ಅಂಡ್ ಆರ್ ಆರ್ ಫಾಲ್ಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಬೋತ್ ಎ ಅಂಡ್ ಆರ್ ಆರ್ ಇನ್ಕರೆಕ್ಟ್. ಸೊ ಆರ್ ಕೆನಾಟ್ ಎಕ್ಸ್ಪ್ಲೇನ್ ಎ ಅಟ್ ಆಲ್. ಸೊ ಆಪ್ಷನ್ ಬಿ ರಾಂಗ್. So this option assumes both are true but actually both statements they are false. So option C wrong. Assertion itself it is wrong. So aquatic animals slower breathe ಮಾಡೋದಿಲ್ಲ, so they breathe faster. So option C is also wrong. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Next question, which of the following characterizes human circulatory system? ಸೊ ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಓಪನ್ ಸಿಂಗಲ್ ಸರ್ಕ್ಯುಲೇಷನ್, ಆಪ್ಷನ್ ಬಿ ಓಪನ್ ಡಬಲ್ ಸರ್ಕ್ಯುಲೇಷನ್, ಆಪ್ಷನ್ ಸಿ ಕ್ಲೋಸ್ಡ್ ಸಿಂಗಲ್ ಸರ್ಕ್ಯುಲೇಷನ್, ಆಪ್ಷನ್ ಡಿ ಕ್ಲೋಸ್ಡ್ ಡಬಲ್ ಸರ್ಕ್ಯುಲೇಷನ್. ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಕ್ಲೋಸ್ಡ್. ಓಕೆ, ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ it is closed, meaning blood always flows inside blood vessels. So humans ನಲ್ಲಿ blood vessels ಹೊರಗೆ blood ಹರಿಯುವುದಿಲ್ಲ. So always arteries, veins ಮತ್ತು capillaries ಒಳಗೆ circulate ಆಗುತ್ತದೆ. So it is also double circulation because in one complete cycle blood passes through the heart 2 times. ಸೊ ಒಮ್ಮೆ ಲಂಗ್ಸ್ಗೆ ಹೋಗಿ ಆಕ್ಸಿಜನ್ ತೆಗೆದುಕೊಂಡು ಬರುತ್ತದೆ ಮತ್ತು ಬಾಡಿ ಪಾರ್ಟ್ಸ್ಗೆ ಸಪ್ಲೈ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕ್ಲೋಸ್ಡ್ ಡಬಲ್ ಸರ್ಕ್ಯುಲೇಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಓಪನ್ ಸರ್ಕ್ಯುಲೇಷನ್ ಇನ್ಸೆಕ್ಟ್ಸ್ ನಲ್ಲಿ ಕಂಡುಬರುತ್ತದೆ. ಸೊ ಹ್ಯೂಮನ್ಸ್ ನಲ್ಲಿ ಕ್ಲೋಸ್ ಸಿಸ್ಟಮ್ ಇರುತ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಇಟ್ ಈಸ್ ರಾಂಗ್. ಸೊ ಆಪ್ಷನ್ ಬಿ ರಾಂಗ್. ಸೊ ಹ್ಯೂಮನ್ಸ್ ಓಪನ್ ಸರ್ಕ್ಯುಲೇಷನ್ ಹೊಂದಿಲ್ಲ. ಸೊ ಡಬಲ್ ಸರ್ಕ್ಯುಲೇಷನ್ ಇದ್ದರೂ ಸಿಸ್ಟಮ್ ಕ್ಲೋಸ್ಡ್ ಆಗಿದೆ. ಸೊ ಆಪ್ಷನ್ ಸಿ ರಾಂಗ್. ಸಿಂಗಲ್ ಸರ್ಕ್ಯುಲೇಷನ್ ಫಿಶಸ್ ನಲ್ಲಿ ಕಾಮನ್. ಸೊ ಹ್ಯೂಮನ್ಸ್ ಎಫಿಷಿಯಂಟ್ ಆಕ್ಸಿಜನ್ ಸಪ್ಲೈಗಾಗಿ ಡಬಲ್ ಸರ್ಕ್ಯುಲೇಷನ್ ಹೊಂದಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕ್ಲೋಸ್ಡ್ ಡಬಲ್ ಸರ್ಕ್ಯುಲೇಷನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, 2 sperms of a man fuse with 2 eggs of a woman. So the twins formed are. ಸೊ ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಐಡೆಂಟಿಕಲ್, ಆಪ್ಷನ್ ಬಿ ಫ್ರೆಟರ್ನಲ್, ಆಪ್ಷನ್ ಸಿ ಮೇ ಬಿ ಐಡೆಂಟಿಕಲ್ ಆರ್ ಫ್ರೆಟರ್ನಲ್, ಆಪ್ಷನ್ ಡಿ ಆಲ್ವೇಸ್ ಕಾಂಜಾಯಿಂಟ್.
So when two sperms fertilize two different eggs, two separate zygotes are formed. So two separate zygotes are formed. Okay, so yavaga when two sperms fertilize two different eggs, two separate zygotes are formed. So idarinda fraternal, so idarinda fraternal, that is dizygotic dizygotic twins ರೂಪುಗೊಳ್ಳುತ್ತವೆ. So and they are genetically different just like normal brother and sister. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is fraternal. So why other options are wrong here? Option A wrong. So identical twins form when one single zygote splits into two. So ಇಲ್ಲಿ two eggs involved ಇರುವುದರಿಂದ identical twins ಆಗುವುದಿಲ್ಲ. So option A it is wrong. So option C wrong. Two eggs and two sperms always result in fraternal twins. Identical twins chance illa. So option D wrong. So conjoined twins form due to incomplete splitting of one zygote. So ಇಲ್ಲಿ separate fertilization ಆಗಿರುವುದರಿಂದ conjoined twins ಅಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is fraternal. Option B is the correct answer. Next question, which of the following statement is true regarding rainwater harvesting? ಸೊ ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಇಟ್ ಕನ್ಸರ್ವ್ಸ್ ಗ್ರೌಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ, ಬಿ ಇಟ್ ರಿಡ್ಯೂಸಸ್ ಲೋಕಲ್ ಫ್ಲಡಿಂಗ್ ಅಂತ ಕೊಟ್ಟಿದ್ದಾರೆ, ಸಿ ಇಟ್ ಕ್ರಿಯೇಟ್ಸ್ ಡ್ರೈನೇಜ್ ಪ್ರಾಬ್ಲಮ್ಸ್, ಡಿ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇರಿಗೇಷನ್ ಆಫ್ ಕ್ರಾಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಬಿ ಸಿ, ಆಪ್ಷನ್ ಬಿ ಎ ಸಿ ಡಿ, ಆಪ್ಷನ್ ಸಿ ಎ ಬಿ ಡಿ, ಆಪ್ಷನ್ ಡಿ ಬಿ ಸಿ ಡಿ. So rainwater harvesting helps in conserving groundwater by allowing rainwater to seep into the soil. So rainwater harvesting ಮೂಲಕ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತದೆ. ಸೊ ವಾಟರ್ ಟೇಬಲ್ ಇಂಪ್ರೂವ್ ಆಗುತ್ತದೆ. So it also reduces local flooding because rainwater is collected and stored instead of what is that flowing on roads. ಸೊ ಇದರಿಂದ ಸ್ಟ್ರೀಟ್ಸ್ ಮತ್ತು ಲೋ ಲೈಯಿಂಗ್ ಏರಿಯಾಸ್ ನಲ್ಲಿ ಫ್ಲಡಿಂಗ್ ಕಡಿಮೆಯಾಗುತ್ತದೆ. ಸೊ ಕಲೆಕ್ಟೆಡ್ ರೈನ್ ವಾಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇರಿಗೇಷನ್ ಆಫ್ ಕ್ರಾಪ್ಸ್. ಸೊ ಸ್ಟೋರ್ಡ್ ರೈನ್ ವಾಟರ್ ಅಗ್ರಿಕಲ್ಚರ್ ಪರ್ಪಸ್ಗೆ ನಾವು ಉಪಯೋಗಿಸಬಹುದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಟ್ ಕನ್ಸರ್ವ್ಸ್ ಗ್ರೌಂಡ್ ವಾಟರ್, ದಟ್ ಈಸ್ ಎ. ಸೊ ಇಟ್ ರಿಡ್ಯೂಸಸ್ ಲೋಕಲ್ ಫ್ಲಡಿಂಗ್, ದಟ್ ಈಸ್ ಬಿ, ಅಂಡ್ it can be used for irrigation of crops. Okay, so that is option C is the correct answer, that is A, B, D. So why other options are wrong here? Option A wrong. So statement C it is incorrect. Rainwater harvesting does not create drainage problems. Actually it improves drainage and reduces waterlogging. So option B wrong. So again statement C it is false. So this option cannot be correct. So option D wrong. So statement C wrong, since rainwater harvesting solves water problems. It does not create drainage issues. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, read the following statements and choose the correct option. ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. So statement 1, photosynthesis is endothermic reaction. Statement 2, respiration is exothermic reaction. So options ಈ ರೀತಿ ಇದೆ. Option A, both statement 1 and statement 2 are true. Option B, both statement 1 and statement 2 are false. Option C, statement 1 is true and statement 2 is false. Option D, statement 1 is false and statement 2 it is true. So statement 1, photosynthesis is endothermic reaction, that is true. Okay, statement 1 it is true. Okay, so photosynthesis time ಅಲ್ಲಿ plants sunlight energy absorb ಮಾಡುತ್ತದೆ. So energy absorb ಆಗುತ್ತಾ ಇದ್ದರೆ ಅದು endothermic reaction. Without sunlight glucose formation possible ಇಲ್ಲ. So energy input compulsory. So ಹಾಗಾಗಿ statement 1 it is true. So statement 2, respiration is an exothermic reaction. Okay, so that is statement 2 it is also true. So respiration time ಅಲ್ಲಿ glucose breakdown ಆಗಿ energy release ಆಗುತ್ತೆ. So that is what happens here, heat plus ATP
ಫಾರ್ಮ್ ಆಗುತ್ತದೆ. ಸೊ ಅಲ್ಲೇ ಏನಾಗ್ತದೆ, ಎನರ್ಜಿ ರಿಲೀಸ್ means, so what happens here, exothermic reaction, exothermic reaction. So our body warm ಇರುವುದು respiration ಇಂದಾನೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 is also true, ಸ್ಟೇಟ್ಮೆಂಟ್ 2 it is also true. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ PYQ ಪ್ರಾಕ್ಟೀಸ್ ಮೂಲಕ ದ ವರ್ಲ್ಡ್ ಆಫ್ ದ ಲಿವಿಂಗ್ ಟಾಪಿಕ್ನ CTET ಕ್ವಶನ್ಸ್ ಹೇಗೆ ಫ್ರೇಮ್ ಆಗ್ತದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಈ ಚಾನಲ್ನಲ್ಲಿ CTET ಸೈನ್ಸ್ ಪ್ರಿಪರೇಷನ್ ಪ್ಯೂರ್ಲಿ PYQ ಬೇಸ್ಡ್ ಮತ್ತು ಫುಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿರುತ್ತೆ. ಪಾರ್ಟ್ 11 ಜೊತೆಗೆ 2011 ಟು 2024 ವರೆಗಿನ ದ ವರ್ಲ್ಡ್ ಆಫ್ ದ ಲಿವಿಂಗ್ ಟಾಪಿಕ್ನ ಕಂಪ್ಲೀಟ್ PYQs ಕವರ್ ಆಗಿದೆ. ಸೊ ನೆಕ್ಸ್ಟ್ ಸೆಷನ್ ಇಂದ ನಾವು ಸ್ಟಾರ್ಟ್ ಮಾಡೋದು ನ್ಯೂ ಟಾಪಿಕ್, ಮೂವಿಂಗ್ ಥಿಂಗ್ಸ್, ಪೀಪಲ್ ಅಂಡ್ ಐಡಿಯಾಸ್. ಕ್ಲಾಸ್ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಮಿಸ್ ಆಗಬಾರ್ದಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. CTET 2026ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.